ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನೂತನ ಶೈಲಿ. ನೋಡಿ ಇಲ್ಲಿ ಬ್ಯಾಕ್ ಡಿಸೈನ್ ನಾನೇನು ಮಾಡಿದ್ದೀನಿ, ಅವ್ರದ್ದು ಟೋಟಲ್ ಉದ್ದ ಬಂದು 11.5 ಇದೆ. ಓಕೆನಾ, ನಾನು 12 ಇಂಚಿಗೆ ತೊಗೊಂಡಿದ್ದೀನಿ. ಟೋಟಲ್ ಉದ್ದ ಬಂದು 12 ಇಂಚಿದೆ. 12ಗಿಂತ ಒಂಚೂರು ಜಾಸ್ತಿ ಮೂತಿನ 12.5ಗೆ ತೊಗೊಂಡಿದ್ದೀನಿ ಇದನ್ನು. ಇಲ್ಲಿ ಮೇಲೆ ಬೋಟ್ ನೆಕ್ಗೋಸ್ಕರ ಒಂದು 4 ಇಂಚು ತೊಗೊಂಡು, ಈ ಕಡೆ 4.5 ಇತ್ತಲ್ವ ಆಗಲಾ, ಈ ಕಡೆನೂ ಅಷ್ಟೇ 4.5ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಈಗ ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡಿಕೊಂಡೆ. ಇಲ್ಲಿ ಮೇಲ್ಗಡೆಯಿಂದ ಇಲ್ಲಿ ಮೂತಿ ಈ ಕೆಳಗಡೆಯಿಂದ 1.5ಗೆ ಮಾರ್ಕ್ನ ಮಾಡಿಕೊಂಡು ಈ ರೀತಿ ಒಂದು ಶೇಪ್ನ ಕೊಟ್ಟಿದ್ದೀನಿ. ಓಕೆನಾ, ಈ ರೀತಿ ಶೇಪ್ನ ಕೊಟ್ಟಿದ್ದೀನಿ. ಇಲ್ಲ ಅಂದರೆ ಈ ರೀತಿ ಕರ್ವ್ ಸ್ಕೇಲ್ ಇದ್ದರೆ ಈ ರೀತಿ ಕರ್ವ್ ಸ್ಕೇಲಿಂದನಾದರೂ ನೀವು ಮಾಡ್ಕೊಬೋದು. ಅವ್ರಿಗೆ ಸ್ವಲ್ಪ ಬ್ರಾಡ್ ಇರಲಿ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಕೊಟ್ಟೆ. ಅದಾದಮೇಲೆ ಇಲ್ಲಿ ಒಂದು ಇಂಚ್ ಗ್ಯಾಪ್ನ ಬಿಟ್ಕೊಂಡಿದ್ದೀನಿ. 1 ಇಂಚ್ ಗ್ಯಾಪ್ನ ಬಿಟ್ಟು ಇನ್ನು ಉಳಿದಿದ್ದು ಎಷ್ಟು ನೋಡಿಕೊಂಡು 7 ಇಂಚ್ ಇತ್ತಲ್ವ, 3 ಇಲ್ಲಿ ಮಧ್ಯದಲ್ಲಿ 3.5 ಅರ್ಧ, ಈ 7ರಲ್ಲಿ ಅರ್ಧ ಅಂದರೆ 3.5, ಇಲ್ಲಿಂದ ಒಂದು 3 ಇಂಚು, ಒಂದು 3 ಇಂಚಿಗೆ ಒಂದು ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಸಾಕು. 3 ಅಂದರೆ ಅದು ಡಬಲ್ ಆದಾಗ 6 ಇಂಚ್ ಅಗಲ ಬರುತ್ತೆ, ಸಾಕಾಗುತ್ತೆ. ಸೊ ಹಂಗೆ ನಾರ್ಮಲಾಗಿ ಇವಾಗ ಇಲ್ಲಿಂದ ಇದ್ರೊಳಗಡೆ ಬೈ ಹ್ಯಾಂಡಲ್ಲೇ ಈ ರೀತಿ ಡ್ರಾ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನು ಇದಕ್ಕೆ ಯಾವುದೇ ರೀತಿ ಒಂದು ಶೇಪ್ ಕರ್ವ್ ಆಗಲಿ ಏನೂ ಇಲ್ಲ, ಬೈ ಹ್ಯಾಂಡಲ್ಲೇ ಈ ರೀತಿ ಡ್ರಾ ಮಾಡ್ಕೊಂಡಿದ್ದೀನಿ. ಇದನ್ನು ಮಾತ್ರ ಒಂಚೂರು ಮೂತಿನ ಹಿಂಗೆ ಉದ್ದ ಬಿಟ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಒಂಚೂರು ಮೂತಿನ ಹಿಂಗೆ ಉದ್ದ ಬಿಟ್ಕೊಂಡು ಆ ನಂತರನೇ ಈಗ ಮಾಡ್ಕೊಂಡಿದ್ದೀನಿ. ಇಷ್ಟೇ ಬ್ಯಾಕ್ ಡಿಸೈನು. ಇದೇನಿದೆ ಇದನ್ನು ಫಸ್ಟು ಕತ್ತನ್ನ ಟರ್ನ್ ಮಾಡ್ಕೊಂಡ್ಬಿಡ್ತೀನಿ. ಈ ಮಧ್ಯದ ಭಾಗಕ್ಕೆ ಮಾತ್ರ ನಾನು ಕ್ಯಾನ್ವಾಸ್ನ ಹಾಕಿ ಟರ್ನ್ ಮಾಡ್ಕೊತೀನಿ, ಇಲ್ಲಾಂದರೆ ಈ ಮೂತಿಗಳು ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ ಇಲ್ಲಿ ಕ್ಯಾನ್ವಾಸ್ ಇದು ಎಷ್ಟು ಅಗಲ ಎಷ್ಟು ಉದ್ದ ಬೇಕೋ ಅದಕ್ಕಿಂತ ಇದು ಏನಿದೆ ಈ ಅಗಲ ಏನಿದೆ ಅದಕ್ಕಿಂತ ಒಂಚೂರು 1.5 ಇಂಚ್ ಜಾಸ್ತಿ ತೊಗೊಂಡಿದ್ದೀನಿ. ಈ ರೀತಿ ಕರೆಕ್ಟಾಗಿ ಸೆಂಟ್ರಿಗೆ ಅದನ್ನು ಇಟ್ಕೊಂಡು ಇಲ್ಲಿ ಕಾಣಿಸ್ತಿದೆ ಅಲ್ವಾ ಮಾರ್ಕಿಂಗು, ಅದನ್ನು ಟ್ರೇಸ್ ಮಾಡ್ಕೊಂಬಿಡೋಣ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ಆಲ್ಟ್ರೇಷನ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಬೋದು. ಆದಷ್ಟು ಈ ಥರ ಫ್ಯಾಬ್ರಿಕ್ ಮೇಲೇ ಮಾರ್ಕ್ನ ಮಾಡಿಕೊಂಡು ಆಮೇಲೆ ಇದು ಮಾಡ್ಕೊಳ್ಳಿ, ಅವಾಗ ಅಗಲ ಉದ್ದ ಎಲ್ಲ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಇವಾಗ ಇದು ಏನಿದೆ ಇದ್ರ ಪಕ್ಕ ಇದು ಒಳಗಡೆಗೆ ಟರ್ನ್ ಆಗುತ್ತೆ. ನಾವು ಒಂದು ರೌಂಡ್ ಶೇಪ್ ಕೊಟ್ಕೊಂಡ್ರು ಆಯಿತು. ಸೇಮ್ ಅದೇ ರೀತಿ ಅಷ್ಟೇ, ಹಂಗೆ ಬರಬೇಕು ಮೂತಿ ಅಂತ ಏನಿಲ್ಲ. ಈಗ ಒಂದು ಗುಂಡ್ಪಿನ್ ಹಾಕ್ಕೊಂಡು ಫಸ್ಟ್ ಔಟರ್ ಪಾರ್ಟ್ ಕಟ್ ಮಾಡಿಕೊಂಡು ಆಮೇಲೆ ಈ ಒಳಗಡೆ ಪಾರ್ಟ್ ಕಟ್ ಮಾಡ್ಕೊತೀನಿ. ನಮಗೆ ಇದು ಬೇಕು, ಇದಲ್ಲ, ಇದು ಬೇಡ ನಮಗೆ. ಈ ಪಾರ್ಟ್ ಮಧ್ಯದ ಪಾರ್ಟ್ ಮಾತ್ರ ಬೇಕು ನಮಗೆ. ಇದು ಮಧ್ಯದ ಪಾರ್ಟ್ ಬೇಡ, ಈ ಔಟ್ಲೈನ್ ಏನಿದೆ ಅದು ಮಾತ್ರ ಬೇಕು ನಮಗೆ. ಇದನ್ನು ಒಂದು ಲೈನಿಂಗ್ ಬಟ್ಟೆ ಮೇಲೆ ಇಟ್ಟು ಇದನ್ನು ಐರನ್ ಮಾಡ್ಕೊಬೇಕು. ನೋಡಿಕೊಂಡು ಗ್ಲೂ ಯಾವ ಕಡೆ ಇದೆ ಆ ಕಡೆ ಇಟ್ಕೊಂಡು ಐರನ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಐರನ್ ಮಾಡ್ಕೊಂಡ್ಬಿಡ್ತೀನಿ. ಈ ಕಡೆ ಕಟ್ ಪಾರ್ಟ್ ಏನಿದೆ ಅದನ್ನು ಟರ್ನ್ ಮಾಡ್ಕೊತೀನಲ್ವ ಜಸ್ಟ್, ಸೊ ಅದಕ್ಕೆ ಕಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ನಾನು ಇದನ್ನು ಟರ್ನ್ ಮಾಡ್ಕೊತೀನಿ. ಫುಲ್ ಅಟ್ ಎ ಟೈಮೇ ಮೇಲ್ಗಡೆ ಈ ಕತ್ತು ಮತ್ತು ಇದು ಕೆಳಗಡೆ ಎರಡೂ ಸಹ ಟರ್ನ್ ಮಾಡ್ಕೊಂಡ್ಬಿಡ್ತೀನಿ, ಒಟ್ಟಿಗೆ ಫಿನಿಶಿಂಗ್ ಆಗುತ್ತೆ. ಐರನ್ ಮಾಡಿಕೊಂಡು ರೆಡಿ ಇಟ್ಕೊಂಡಿರೋ ಸ್ಟಿಪ್ಪನ್ನು ಈ ರೀತಿ ನೀಟಾಗಿ ಶೇಪಲ್ಲಿ ಕಟ್ ಮಾಡಿಕೊಂಡು ಔಟರ್ ಪಾರ್ಟ್ನ ಫಸ್ಟು ಸ್ಟಿಚ್ ಮಾಡ್ಕೊಂಡ್ಬಿಡ್ಬೇಕು. ಕರ್ವ್ಗಳಲ್ಲಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ, ಹರಿಬರಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಕ್ಲೀನ್ ಫಿನಿಶಿಂಗ್ ಬರಬೇಕು. ಒಳಗಡೆ ಹೋದ್ರೂ ಸಹಿತ ಕ್ಲೀನ್ ಫಿನಿಶಿಂಗ್ ಅನ್ನೋದು ಇರಬೇಕು. ನೋಡಿ ಇದನ್ನು ಕರೆಕ್ಟಾಗಿ ಇದು ಏನಿದೆ ಇವಾಗ ಲೈನಿಂಗ್ ಅಟ್ಯಾಚ್ ಮಾಡಿರೋದನ್ನು ಕರೆಕ್ಟಾಗಿ ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಒಂಚೂರು ಮತ್ತು ಇಲ್ಲಿ ಕೆಳಗಡೆ ಒಂಚೂರು ಮಾರ್ಕ್ನ ಮಾಡಿಕೊಂಡು ಈ ರೀತಿ ನೋಡಿ, ಫುಲ್ಲು ಎಳೆಯೋದೇನು ಬೇಡ, ವೈಟ್ ಬಟ್ಟೆ ಅಲ್ವಾ ಗಲೀಜಾಗುತ್ತೆ ಅಂತ ನೋಡಿ, ಇಲ್ಲಿ ಮತ್ತು ಇಲ್ಲಿಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸೆಂಟರ್ ಏನಿದೆ ಇದನ್ನು ನಾನು ಈ ರೀತಿ ಸ್ಟಿಕ್ನ ಮಾಡ್ಕೊತೀನಿ. ಒಂದು ಇಂಚ್ ಗ್ಯಾಪ್ ಬಿಟ್ಟಿದೆ ಅಲ್ವಾ, ಅದು 1 ಇಂಚನ್ನ ಬಿಟ್ಕೊಂಡು ಈ ರೀತಿ ಸ್ಟಿಕ್ನ ಮಾಡ್ಕೊತೀನಿ. ಈ ರೀತಿ ಕರೆಕ್ಟ್ ಪ್ಲೇಸ್ಗೆ ಅದನ್ನು ಕ್ಯುಂಪಿನಲ್ಲಿ ಸೆಕ್ಯೂರ್ ಮಾಡಿ ಆದಮೇಲೆ ಈ ರೀತಿ ಸ್ಟಿಚ್ ಮಾಡ್ಕೊಬೇಕು. ಇಲ್ಲಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕ್ತಾ ಇಲ್ಲ, ಕ್ಯಾನ್ವಾಸ್ ಪಕ್ಕದಲ್ಲಿ ಅದು ಏನು ಶೇಪ್ನ ಮಾರ್ಕ್ ಮಾಡಿದ್ದೀವಿ
ಅದ್ರ ಮೇಲೆ ಸ್ಟಿಚ್ ಹಾಕ್ತಾ ಇದ್ದೀವಿ. ಇದನ್ನು ಕ್ಯಾನ್ವಾಸ್ನ ಅಟ್ಯಾಚ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಅನ್ನೋದು ಬಿದ್ದುಬಿಟ್ರೆ ಆವಾಗ ಕ್ಯಾನ್ವಾಸು ಟರ್ನ್ ಆಗೋದಿಲ್ಲ. ಟರ್ನ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಂಗೂ ಹಿಂಗೂ ಟರ್ನ್ ಮಾಡಿದ್ರೆ ಅದೇನಾಗುತ್ತೆ, ನೀಟಾಗಿ ಶೇಪ್ ಅನ್ನೋದು ಬರೋದಿಲ್ಲ. ಸೊ ಕ್ಯಾನ್ವಾಸ್ ಪಕ್ಕದಲ್ಲಿ ಆ ಶೇಪ್ ಅನ್ನೋದು ಏನಿದೆ ಅದಕ್ಕೆ ಕರೆಕ್ಟಾಗಿ ನೀವು ಸ್ಟಿಚ್ನ ಹಾಕಬೇಕಾಗತ್ತೆ. ಆಮೇಲೆ ಇಲ್ಲಿ ಕಟಿಂಗ್ ಮಾಡಬೇಕಾದ್ರೂ ಅಷ್ಟೇ, ಒಂದು 1/4 ಇಂಚಿಂದ ಅರ್ಧ ಇಂಚ್ ಗ್ಯಾಪಲ್ಲಿ ನೀವು ಈ ರೀತಿ ಅದನ್ನು ಶೇಪ್ನ ಕಟ್ ಮಾಡಿಕೊಂಡು ಆ ಕರ್ವ್ಗಳಲ್ಲಿ ನ್ಯಾಚ್ನ ಅನ್ನೋದನ್ನು ಕಂಪಲ್ಸರಿಯಾಗಿ ಇಟ್ಕೊಳ್ಳೇಬೇಕು, ಇಲ್ಲಾಂದರೆ ಟರ್ನ್ ಆಗೋದಿಲ್ಲ. ಮತ್ತು ನಾನಿಲ್ಲಿ ಆ ಶೇಪ್ ಏನಿದೆ ಸ್ಕ್ಯಾಲಪ್ ಶೇಪು ಅದನ್ನು ಟರ್ನ್ ಮಾಡೋದಕ್ಕೆ ನೋಡಿ ಈ ರೀತಿ ಸ್ಕ್ರೂ ಡ್ರೈವರ್ ಅಥವಾ ಒಂದು ಪೆನ್ ಸಹಾಯದಿಂದ ನಾನು ಈ ರೀತಿ ಟರ್ನ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿಯೇ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀಟಾಗಿ ಶೇಪ್ ಬರೋದಿಲ್ಲ. ಅದಕ್ಕೋಸ್ಕರ ಇವಾಗ ನೋಡಿ ಕಂಪ್ಲೀಟ್ ಡಿಸೈನು ಟರ್ನ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇದ್ರ ಮೇಲೆ ಸ್ಟಿಚ್ ಹಾಕಿನೂ ಅದನ್ನು ಸೆಟ್ ಮಾಡ್ಬೋದು. ಇಲ್ಲ ಬುಟಿಕ್ ಸ್ಟೈಲಲ್ಲಿ ಬೇಕು ಅಂತ ಹೇಳಿದ್ರೆ ಅದನ್ನು ಐರನ್ ಮಾಡಿಬಿಟ್ಟು ನಾವು ಸೆಟ್ ಮಾಡಬೇಕಾಗತ್ತೆ. ನಾನಿಲ್ಲಿ ಸ್ಟಿಚ್ ಹಾಕಿನೇ ಸೆಟ್ ಮಾಡ್ತಾ ಇದ್ದೀನಿ. ನಾವು ಈ ರೀತಿ ಡಿಸೈನ್ಗೆ ಅಪ್ಪರ್ ಸ್ಟಿಚ್ ಏನಾದರೂ ಕೊಡ್ತಾ ಇದ್ದೀವಿ ಅಂದರೆ ಆದಷ್ಟು ನೀವು ಈ ಥರ ಲೈನಿಂಗ್ ಪಾರ್ಟ್ ಕಡೆಯಿಂದನೇ ಸ್ಟಿಚ್ನ ಹಾಕಿ. ಯಾಕಂದರೆ ಈ ಥರ ನಾವು ಲೈನಿಂಗ್ ಪಾರ್ಟ್ ಕಡೆಯಿಂದ ಸ್ಟಿಚ್ ಹಾಕಿದ್ರೆ ನಮಗೆ ಮೇನ್ ಫ್ಯಾಬ್ರಿಕ್ಕು ಒಂದು ಪಾಯಿಂಟಷ್ಟು ಕಾಣೋ ಥರ ನೋಡಿಕೊಂಡು ಅದನ್ನ ಎಳ್ಕೊಂಡು ಸ್ಟಿಚ್ ಹಾಕೋದ್ರಿಂದ ಕಂಪ್ಲೀಟ್ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ ಕಂಪ್ಲೀಟ್ ಫಿನಿಶಿಂಗ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ನೀವು ಲೇಸ್ ಬೇಕಿದ್ರೂ ಅಟ್ಯಾಚ್ ಮಾಡ್ಕೊಬೋದು. ನಾನು ಸಿಂಪಲ್ ಆಗಿರಲಿ ಅಂತ ಇದೇ ರೀತಿ ಮಾಡಿದ್ದೀನಿ. ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.